ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರ ಯಾವ ಕಷ್ಟವೂ ಶಾಶ್ವತವಲ್ಲ 90-10 ನಿಯಮ. ಅಮೆರಿಕಾದ ಅತ್ಯಂತ ಹೆಸರಾಂತ ಶಿಕ್ಷಣ ಹಾಗೂ ಮ್ಯಾನೇಜ್ಮೆಂಟ್ ತಜ್ಞರಲ್ಲಿ ಒಬ್ಬರಾದ ಸ್ಟೀಫನ್ ಕೋವಿ ನಮ್ಮ ಜೀವನದಲ್ಲಿ ನಡೆಯುವ 100 ಘಟನೆಗಳಲ್ಲಿ 90 ಘಟನೆಗಳು ನಾವು ಸನ್ನಿವೇಶವನ್ನು ಹೇಗೆ ಎದುರಿಸುತ್ತೇವೆ ಎನ್ನುವುದರ ಪರಿಣಾಮವನ್ನೇ ಅವಲಂಬಿಸಿದ್ದು, ಉಳಿದ 10 ಘಟನೆಗಳು ಮಾತ್ರ ನಾವು ನಿಯಂತ್ರಣ ಮಾಡಲಾರದಂತಹವು ಎಂದು ತಿಳಿಸುತ್ತಾರೆ. ನಮ್ಮ ಜೀವನವನ್ನು ನಾವು ಉತ್ತಮಪಡಿಸಿಕೊಳ್ಳಬೇಕಾದರೆ ನಾವು ಸನ್ನಿವೇಶಗಳನ್ನು ಸೂಕ್ತವಾಗಿ ಎದುರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿರುವ ಕೋವಿ ಇದನ್ನು 90-10 ಎನ್ನುವ ನಿಯಮವೆಂದು ಪ್ರತಿಪಾದಿಸಿ, ಈ ನಿಯಮದ ಪಾಲನೆಯಿಂದ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಾಗುತ್ತದೆ ಎನ್ನುತ್ತಾರೆ. ಸ್ಟೀಫನ್ ಕೋವಿ ಪ್ರತಿಪಾದಿಸಿದ ಈ ನಿಯಮವು ವಿಶ್ವದಾದ್ಯಂತ ಅಲೆಗಳನ್ನು ಎಬ್ಬಿಸಿ ಹಲವಾರು ಜನರ ಉಜ್ವಲ ಭವಿಷ್ಯಕ್ಕೆ ಪೂರಕವಾಗಿವೆ. ನಮ್ಮ ಜೀವನದಲ್ಲಿ ನಡೆಯುವ 10% ಘಟನೆಗಳ ಬಗ್ಗೆ ನಾವು ನಿಯಂತ್ರಣವನ್ನು ಹೊಂದಿರಲು ಸಾಧ್ಯವೇ ಇಲ್ಲ. ಉದಾಹರಣೆಗೆ ಕೋವಿಡ್ ಮಹಾಮಾರಿಯನ್ನೇ ತೆಗೆದುಕೊಳ್ಳೋಣ. ಈ ಮಹಾಮಾರಿಯು 2019ರಲ್ಲಿ ಚೀನಾ ದೇಶದಲ್ಲಿ ಉದ್ಭವವಾಗಿ ವಿಶ್ವದಾದ್ಯಂತ ಪಸರಿಸಿ ಕೇವಲ 4 ತಿಂಗಳಲ್ಲಿಯೇ 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಬಲಿ ತೆಗೆದುಕೊಳ್ಳುತ್ತದೆ ಎಂದು ಯಾರೂ ಊಹಿಸಲು ಸಾಧ್ಯವಿರಲಿಲ್ಲ. ಈ ಮಹಾಮಾರಿಯ ಕಾರಣದಿಂದ ನಾವೆಲ್ಲ ತಿಂಗಳುಗಟ್ಟಲೆ ಮನೆಗಳಲ್ಲಿಯೇ ಇದ್ದು ಸಾಕಷ್ಟು ವೈಯಕ್ತಿಕ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತೇವೆ ಎಂದು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಲಕ್ಷಾನುಗಟ್ಟಲೆ ಜನರು ಕೆಲಸಗಳನ್ನು ಕಳೆದುಕೊಳ್ಳುತ್ತಾರೆ, ನಮ್ಮ ಇಡೀ ಜೀವನವೇ ಬುಡಮೇಲಾಗುತ್ತದೆ ಎಂದು ನಮಗೆ ಯಾವ ಸೂಚನೆಯೂ ಇರಲಿಲ್ಲ. ಕರೋನಾ ವೈರಸ್ನಂತೆಯೇ ಸುನಾಮಿ, ಭೂಕಂಪ ಮುಂತಾದ ಅನಿರೀಕ್ಷಿತ ನೈಸರ್ಗಿಕ ಘಟನೆಗಳ ಬಗ್ಗೆ ನಮಗೆ ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ. ಅವುಗಳು ಬಂದಾಗ ಅವನ್ನು ನಾವು ಅನುಭವಿಸದೇ ಬೇರೆ ದಾರಿಯೇ ಇಲ್ಲ. ಆದರೆ ಇಂತಹ ನೈಸರ್ಗಿಕ ವಿಕೋಪಗಳು ನಮ್ಮ ಇಡೀ ಜೀವನ ಕಾಲದಲ್ಲಿ 1-2 ಬಾರಿಯಷ್ಟೇ ಬರುತ್ತವೆ. ನಾವು ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಎದುರಿಸುವ ಇತರ ಅನಿರೀಕ್ಷಿತ ಸನ್ನಿವೇಶಗಳನ್ನು ನೋಡೋಣ. ನಮ್ಮ ಕುಟುಂಬದ ಆಧಾರ ಸ್ತಂಭವಾಗಿರುವ ವ್ಯಕ್ತಿ ದಿಢೀರನೆ ಹೃದಯಾಘಾತವಾಗಿ ಮರಣ ಹೊಂದಿದಾಗ ನಮಗೆ ದಿಕ್ಕೇ ತೋಚದಂತಾಗುತ್ತದೆ. ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡು ಮುಂದೇನು ಮಾಡುವುದು ಎಂದು ಅಧೀರರಾಗುತ್ತೇವೆ. ನಾವು ಎಲ್ಲಿಗೋ ತುರ್ತಾಗಿ ಹೋಗಬೇಕೆಂದು ನಮ್ಮ ಕಾರಿನಲ್ಲಿ ಹೊರಟಿರುತ್ತೇವೆ. ಮಾರ್ಗ ಮಧ್ಯದಲ್ಲಿ ನಮ್ಮ ಕಾರಿನ ಟೈರ್ ಪಂಕ್ಚರ್ ಆಗುತ್ತದೆ. ನಾವು ಹೋಗಬೇಕಾದ ಜಾಗಕ್ಕೆ ನಿಗದಿತ ಸಮಯಕ್ಕೆ ಹೋಗಲಾರದೆ ತೊಂದರೆಯನ್ನು ಅನುಭವಿಸುತ್ತೇವೆ. ನಮ್ಮ ಅದೃಷ್ಟವನ್ನು ಶಪಿಸುತ್ತೇವೆ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಯೊಂದನ್ನು ಬರೆಯಬೇಕೆಂದು ರೈಲಿನಲ್ಲಿ ಹೋಗುತ್ತಿರುತ್ತೇವೆ. ಆದರೆ ಹಾದಿಯಲ್ಲಿ ಯಾವುದೋ ತೊಂದರೆಯಾದ ಕಾರಣ ನಮ್ಮ ರೈಲು ನಿಗದಿತ ಸಮಯಕ್ಕಿಂತ ಬಹಳ ತಡವಾಗಿ ಊರನ್ನು ತಲುಪಿ ನಮಗೆ ಪರೀಕ್ಷೆಯು ಮಿಸ್ ಆಗುತ್ತದೆ. ರೈಲು ತಡವಾಗುವುದಾಗಲಿ, ನಮ್ಮ ಕಾರಿನ ಟೈರ್ ಪಂಕ್ಚರ್ ಆಗುವುದಾಗಲಿ, ಇವು ಯಾವುವನ್ನೂ ನಾವು ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಇವು ನಮ್ಮ ಅಧೀನದಲ್ಲಿ ಇಲ್ಲ. ಇಂತಹ ಸನ್ನಿವೇಶಗಳ ಬಗ್ಗೆ ನಮಗೆ ನಿಯಂತ್ರಣವೇ ಇರದೇ ಹೋಗುವುದರಿಂದ ಅದರಿಂದ ಉಂಟಾಗುವ ತೊಂದರೆಗಳನ್ನು ನಾವು ಅನುಭವಿಸಿಯೇ ತೀರಬೇಕು. ಆದರೆ ಅವನ್ನು ಹೇಗೆ ನಾವು ಎದುರಿಸುತ್ತೇವೆ ಎನ್ನುವುದು ನಮ್ಮ ವ್ಯಕ್ತಿತ್ವವನ್ನು ಅವಲಂಬಿಸುತ್ತದೆ. ನೈಸರ್ಗಿಕ ವಿಕೋಪ ಅಥವಾ ಇತರ ಘಟನೆಗಳಿಂದ ನಮ್ಮ ಜೀವನ ಬುಡಮೇಲಾದಾಗ ನಾವು ಮುಂದಿನ ಜೀವನಕ್ಕೆ ಹೇಗೆ ಹೊಂದಿಕೊಳ್ಳುತ್ತೇವೆ ಎನ್ನುವುದು ನಮ್ಮ ಮಾನಸಿಕ ಸ್ಥೈರ್ಯವನ್ನು ಅವಲಂಬಿಸಿರುತ್ತದೆ. ತಮ್ಮ ಜೀವನವು ಹಾಳಾಯಿತು ಎಂದು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳಬಹುದು, ಕೆಲವರು ಮಾನಸಿಕ ರೋಗಿಗಳಾಗಬಹುದು, ಕೆಲವರು ಮಾದಕ ವಸ್ತುಗಳ ದಾಸರಾಗಬಹುದು, ಮತ್ತು ಕೆಲವರು ದೇವರು ಮಾಡಿಸಿದಂತೆ ಆಗಲಿ ಎಂದು ಸುಮ್ಮನಿದ್ದರೂ ಇರಬಹುದು. ನಮ್ಮ ಜೀವನದಲ್ಲಿ ನಡೆಯುವ ಉಳಿದ 90 ಸನ್ನಿವೇಶಗಳು ನಮ್ಮ ಅಧೀನದಲ್ಲಿಯೇ ಇದ್ದು ಅವು ನಾವು ಅವನ್ನು ಎದುರಿಸುವ ಪರಿಯನ್ನು ಅವಲಂಬಿಸಿರುತ್ತವೆ. ಇದು ಹೇಗೆ ಎನ್ನುವುದನ್ನು ಸ್ಟೀಫನ್ ಕೋವಿ ವಿವರಿಸುವುದು ಹೀಗೆ. ನಮ್ಮ ಜೀವನದಲ್ಲಿ ಯಾವುದೇ ಘಟನೆಯು ನಡೆದ ನಂತರ ಅದರ ಬಗ್ಗೆ ನಾವು ಹೇಗೆ ಪ್ರತಿಕ್ರಿಯೆಯನ್ನು ನೀಡುತ್ತೇವೆ ಎನ್ನುವುದು ನಮ್ಮ ಕಷ್ಟ ಸುಖಗಳಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಪ್ರತಿಕ್ರಿಯೆಯಿಂದಲೇ
ನಾವು ಮುಂದೆ ಖುಷಿಯಾಗಿರಬಹುದೋ ಇಲ್ಲವೇ ದುಃಖದಿಂದ ಇರಬಹುದೋ ಎನ್ನುವುದು ನಿರ್ಧಾರವಾಗುತ್ತದೆ. ಉದಾಹರಣೆಗೆ ಒಂದು ಸನ್ನಿವೇಶವನ್ನು ನೋಡೋಣ. ಒಬ್ಬ ವಕೀಲ ಕೋರ್ಟಿಗೆ ಹೋಗುವ ಮುನ್ನ ತನ್ನ ಮನೆಯಲ್ಲಿ ಊಟಕ್ಕೆ ಕುಳಿತಿರುತ್ತಾನೆ. ಅವನ ಪತ್ನಿ ಅವನಿಗೆ ಊಟವನ್ನು ಬಡಿಸುವಾಗ ಅಕಸ್ಮಾತ್ ಕೈಜಾರಿ ಅವಳ ಕೈಯಲ್ಲಿದ್ದ ಸಾಂಬಾರ್ ಗಂಡನ ಬಿಳಿಯ ಶರ್ಟಿನ ಮೇಲೆ ಬಿದ್ದು ಶರ್ಟಿಗೆ ಕಲೆಯಾಗುತ್ತದೆ. ಆತನಿಗೆ ಆ ಶರ್ಟಿನ ಹೊರತಾಗಿ ಬೇರೆ ಬಿಳಿಯ ಶರ್ಟ್ ಆ ಸಮಯದಲ್ಲಿ ಲಭ್ಯವಿರುವುದಿಲ್ಲ. ಅರ್ಜೆಂಟಾಗಿ ಆ ದಿನ ಆತ ಕೋರ್ಟಿಗೆ ಹೋಗಲೇಬೇಕಾಗಿರುತ್ತದೆ. ಕೋಪಗೊಂಡ ಆತ ಪತ್ನಿಯ ಕೆನ್ನೆಗೆ ಹೊಡೆದು ಆಕೆಗೆ ಮನಬಂದಂತೆ ಬೈಯುತ್ತಾನೆ. ಆಕೆ ಮುನಿಸಿಕೊಂಡು ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಅಳುತ್ತಾ ಕೂಡುತ್ತಾಳೆ. ಆ ವಕೀಲ ಕಲೆಯಾದ ಭಾಗವನ್ನು ಬೇಗ ಬೇಗನೆ ತೊಳೆದು ಅದೇ ಶರ್ಟನ್ನು ಧರಿಸಿ ಕೋರ್ಟಿಗೆ ಹೋಗುತ್ತಾನೆ. ಶರ್ಟಿನ ಮೇಲೆ ಕರಿಯ ಕೋಟನ್ನು ಧರಿಸಿದ್ದ ಕಾರಣ ಇತರರಿಗೆ ಆ ಕಲೆ ಕಾಣುವುದಿಲ್ಲ. ಮುಂಜಾನೆಯ ಘಟನೆಯ ಫಲವಾಗಿ ಆತ ನ್ಯಾಯಾಲಯದಲ್ಲಿಯೂ ಸರಿಯಾಗಿ ವಾದವನ್ನು ಮಂಡಿಸದೆ ಕೇಸನ್ನು ಸೋಲುತ್ತಾನೆ. ಮನೆಗೆ ವಾಪಸ್ ಆದಾಗ ಹೆಂಡತಿ ಮನೆಯಲ್ಲಿರುವುದಿಲ್ಲ. ಅಕಸ್ಮಾತ್ತಾಗಿ ಕೈಜಾರಿ ಬಿದ್ದ ಸಾಂಬಾರಿನಿಂದಾಗಿ ತನ್ನನ್ನು ಗಂಡ ಥಳಿಸಿದನೆಂದು ಮುನಿಸಿಕೊಂಡ ಅವನ ಪತ್ನಿ ತವರು ಮನೆಗೆ ಹೊರಟು ಹೋಗಿರುತ್ತಾಳೆ. ಗಂಡ ಹೆಂಡಿರ ನಡುವೆ ಮೊದಲಿನ ಸಂಬಂಧವು ಏರ್ಪಡಲು ಹಲವಾರು ತಿಂಗಳುಗಳೇ ಬೇಕಾಗುತ್ತದೆ. ಒಂದು ವೇಳೆ ಆ ವಕೀಲನ ಪ್ರತಿಕ್ರಿಯೆ ಬೇರೆ ರೀತಿಯಲ್ಲಿ ನಡೆದಿದ್ದರೆ ಏನಾಗಬಹುದಿತ್ತು ಎಂದು ನೋಡೋಣ. ಅಕಸ್ಮಾತ್ತಾಗಿ ಸಾಂಬಾರ್ ನನ್ನ ಶರ್ಟಿನ ಮೇಲೆ ಬಿದ್ದಿತು, ಬೇಗ ಹೋಗಿ ಈ ಕೊಳೆಯನ್ನು ತೊಳೆದು ನನ್ನ ಶರ್ಟನ್ನು ಇಸ್ತ್ರಿ ಮಾಡಿಕೊಂಡು ಬಾ, ನಾನೂ ಅರ್ಜೆಂಟಾಗಿ ಕೋರ್ಟಿಗೆ ಹೋಗಬೇಕು ಎಂದು ಆತ ಹೇಳಿದ್ದರೆ ಆಕೆಯೂ ನನ್ನ ತಪ್ಪಾಯಿತು ಕ್ಷಮಿಸಿ ಎಂದು ಹೇಳಿ ನಗುನಗುತ್ತಲೇ ತನ್ನ ಗಂಡ ಬೇಗನೆ ನ್ಯಾಯಾಲಯಕ್ಕೆ ಹೋಗಲು ಸಹಾಯ ಮಾಡುತ್ತಿದ್ದಳು. ಇಬ್ಬರ ಮನಸ್ಸಿನಲ್ಲಿಯೂ ಶಾಂತಿಯು ನೆಲೆಸಿರುತ್ತಿತ್ತು. ಸಾಂಬಾರ್ ಅಕಸ್ಮಾತ್ತಾಗಿ ಶರ್ಟಿನ ಮೇಲೆ ಬಿದ್ದ ಘಟನೆ ಕ್ಷುಲ್ಲಕವಾದದ್ದು. ಆ ಘಟನೆಗೆ ಆತ ಸ್ಪಂದಿಸಿದ ರೀತಿಯೇ ಮುಂದಿನ ಘಟನೆಗಳಿಗೆ ಕಾರಣವಾಯಿತು. ಸ್ಪಂದಿಸಿದ ರೀತಿ ಅವನ ನಿಯಂತ್ರಣದಲ್ಲಿ ಇತ್ತು. ಸರಿಯಾಗಿ ಸ್ಪಂದಿಸಿದ್ದರೆ ಆತನ ಮುಂದಿನ ದಿನಗಳು ಸುಖ ಶಾಂತಿಯಿಂದ ಇರುತ್ತಿದ್ದವು. ಇನ್ನೊಂದು ಘಟನೆಯನ್ನು ನೋಡೋಣ. ಒಬ್ಬ ಅಧಿಕಾರಿ ತಾನು ಆಫೀಸಿಗೆ ಹೋಗುವ ಮುನ್ನ ತನ್ನ ಮಗಳನ್ನು ಶಾಲೆಗೆ ಬಿಡುತ್ತೇನೆ ಎಂದು ಒಪ್ಪಿಕೊಂಡಿರುತ್ತಾನೆ. ಆದರೆ ಆ ಬಾಲಕಿ ಬೇಗನೆ ಯೂನಿಫಾರ್ಮ್ ಧರಿಸದೆ ಮನೆಯಿಂದ ಹೊರಡಲು ತಡ ಮಾಡುತ್ತಾಳೆ. ಆ ಅಧಿಕಾರಿ ನನಗೆ ಕಚೇರಿಯಲ್ಲಿ ಒಂದು ಮುಖ್ಯ ಮೀಟಿಂಗ್ ಇದೆ, ನೀನು ಬೇಗನೆ ತಯಾರಾಗಿ ಬಾ ಎಂದು ಮಗಳಿಗೆ ಪದೇ ಪದೇ ಹೇಳಿದರೂ ಮಗಳು ಸ್ವಲ್ಪ ತಡ ಮಾಡುತ್ತಾಳೆ. ಅವಳನ್ನು ಶಾಲೆಗೆ ಬಿಟ್ಟು ಉಳಿದ 10 ನಿಮಿಷದಲ್ಲಿ ಕಚೇರಿ ತಲುಪಬೇಕೆಂಬ ಉದ್ದೇಶದಿಂದ ಆ ಅಧಿಕಾರಿ ತನ್ನ ವಾಹನವನ್ನು ವೇಗದಿಂದ ನಡೆಸುತ್ತಾನೆ. ದಾರಿಯಲ್ಲಿ ಟ್ರಾಫಿಕ್ ಪೊಲೀಸರು ಅವನನ್ನು ತಡೆದು ನಿಲ್ಲಿಸುತ್ತಾರೆ. ಆ ಅಧಿಕಾರಿ ಅವರೊಡನೆ ವಾದ ವಿವಾದಕ್ಕೆ ಇಳಿಯುತ್ತಾನೆ. ಇದರಿಂದ 10 ನಿಮಿಷಕ್ಕೂ ಹೆಚ್ಚು ಸಮಯ ವ್ಯಯವಾಗಿ ಆತ ಕಚೇರಿಗೆ ಹೋಗುವಷ್ಟರಲ್ಲಿ 1 ಗಂಟೆ ತಡವಾಗಿರುತ್ತದೆ. ಆತನ ಮೇಲಾಧಿಕಾರಿಗಳು ಮತ್ತಿತರರು ತಡವಾಗಿ ಬಂದ ಬಗ್ಗೆ ಅವನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಈ ಅವಮಾನದ ಫಲವಾಗಿ ಆತ ಮನೆಗೆ ಬಂದ ನಂತರ ಮಗಳನ್ನು ಯದ್ವಾತದ್ವಾ ಬೈಯುತ್ತಾನೆ. ಇದರಿಂದ ಅವನ ಹೆಂಡತಿ ಮಕ್ಕಳು ಅವನ ಮೇಲೆ ಸಿಟ್ಟಾಗುತ್ತಾರೆ. ಇಡೀ ಮನೆಯ ವಾತಾವರಣ ಕಲುಷಿತವಾಗುತ್ತದೆ. ತನ್ನ ಕಚೇರಿಯಲ್ಲಿ ಮುಖ್ಯ ಮೀಟಿಂಗ್ ಇದೆ ಎಂದು ತಿಳಿದಿದ್ದರೂ ಮಗಳನ್ನು ಶಾಲೆಗೆ ಬಿಡಲು ಒಪ್ಪಿಕೊಂಡಿದ್ದು ಆ ಅಧಿಕಾರಿ ಮಾಡಿದ ಮೊದಲ ತಪ್ಪು. ಮಗಳು ತಡ ಮಾಡಿದಾಗ ಆತ ತನ್ನ ಮನೆಯಿಂದ ಹೊರಡುವ ಮೊದಲೇ ಇಲ್ಲವೇ ಮಧ್ಯ ದಾರಿಯಲ್ಲಿ ತನ್ನ ಕಚೇರಿಗೆ ಫೋನ್ ಮಾಡಿ ತಾನು 10 ನಿಮಿಷ ತಡವಾಗಿ ಬರುತ್ತಿದ್ದೇನೆ ಎಂದು ತಿಳಿಸಿದ್ದರೆ ಅವನ ಮೇಲಧಿಕಾರಿ ಒಪ್ಪಿಗೆಯನ್ನು ನೀಡುತ್ತಿದ್ದರೇನೋ. ಆಗ ಆತ ತನ್ನ ವಾಹನವನ್ನು ಎಂದಿನ ಗತಿಯಲ್ಲಿ ಚಾಲನೆ ಮಾಡಿ ಪೊಲೀಸರಿಂದ ಬಚಾವಾಗಬಹುದಾಗಿತ್ತು. ಈ ಎರಡೂ ಘಟನೆಗಳಿಗೆ ಕಾರಣವೇನು ಎಂದು ನೋಡೋಣ. ಮೊದಲನೆಯ ಘಟನೆಗೆ ವಕೀಲನ ಪತ್ನಿ ಕಾರಣವಲ್ಲ, ಏಕೆಂದರೆ ಅವಳ ಕೈಯಿಂದ ಸಾಂಬಾರ್ ಅಕಸ್ಮಾತ್ತಾಗಿ ಜಾರಿದ್ದು. ಎರಡನೆಯ ಘಟನೆಗೂ ಶಾಲಾ ಬಾಲಕಿ ಕಾರಣವಲ್ಲ. ಸ್ವಭಾವತಃ ಮಕ್ಕಳು ಮನೆಯಿಂದ ಶಾಲೆಗೆ ಹೋಗಲು ತಡ ಮಾಡುತ್ತಾರೆ ಎಂದು ತಿಳಿದ ಅಧಿಕಾರಿ ತನ್ನ ಮಗಳನ್ನು ಬೇಗನೆ ಎಬ್ಬಿಸಿ ಅವಳನ್ನು ನಿಗದಿತ ವೇಳೆಗೆ ತಯಾರಾಗಲು ಹೇಳಬಹುದಾಗಿತ್ತು. ಇಲ್ಲವೇ ಮೀಟಿಂಗ್ ಇದ್ದರೂ ಮಗಳನ್ನು ಶಾಲೆಗೆ ಕರೆದೊಯ್ಯುತ್ತೇನೆ ಎಂದು ಹೇಳಬಾರದಾಗಿತ್ತು. ಮಗಳನ್ನು ಆಟೋ ರಿಕ್ಷಾದಲ್ಲಿ ಶಾಲೆಗೆ ಕಳುಹಿಸಬಹುದಾಗಿತ್ತು. ಹಾಗಾಗಿ ಈ ಎರಡೂ ಘಟನೆಗಳಿಗೆ ಕುಟುಂಬದ ಸದಸ್ಯರೂ ಕಾರಣವಲ್ಲ, ಟ್ರಾಫಿಕ್ ಪೊಲೀಸರೂ ಕಾರಣವಲ್ಲ. ಆ ಇಬ್ಬರೂ ವ್ಯಕ್ತಿಗಳು ತಮಗೆ ಎದುರಾದ ಘಟನೆಗಳಿಗೆ ನೀಡಿದ್ದ ಪ್ರತಿಕ್ರಿಯೆಯೇ ಕಾರಣ.
ಒಂದು ಘಟನೆಯ ಬಗ್ಗೆ ನಾವು ಯಾವ ರೀತಿ ಪ್ರತಿಕ್ರಿಯೆ ತೋರಿಸುತ್ತೇವೋ ಅದರಂತೆಯೇ ನಮ್ಮ ಜೀವನದ 90% ಸನ್ನಿವೇಶಗಳು ಉಂಟಾಗುತ್ತವೆ. ಆದ್ದರಿಂದ ನಮ್ಮ ಜೀವನವನ್ನು ಆನಂದಮಯವನ್ನಾಗಿ ಮಾಡಿಕೊಳ್ಳುವ ಕೀಲಿ ಕೈ ನಮ್ಮ ಬಳಿಯೇ ಇದೆ. ಒಂದು ವೇಳೆ ನಾವು ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಸೂಕ್ತವಾದ ಪ್ರತಿಕ್ರಿಯೆಯನ್ನು ತೋರಿಸುವುದನ್ನು ಕಲಿತುಕೊಂಡರೆ ನಮ್ಮ ಜೀವನವು ಹಗುರಾಗುತ್ತದೆ. ಕಚೇರಿಯಲ್ಲಾಗುವ ಒಂದು ಸನ್ನಿವೇಶವನ್ನೇ ನೋಡೋಣ. ನೀವು ಬೆಳಗ್ಗೆ ಕಚೇರಿಗೆ ಹೋದಾಗ ವಿನಾಕಾರಣವಾಗಿ ನಿಮ್ಮ ಮೇಲಧಿಕಾರಿ ಎಲ್ಲರೆದುರಿಗೆ ನಿಮ್ಮನ್ನು ಬೈಯುತ್ತಾರೆ. ಆಗ ನೀವು ಆ ಅಧಿಕಾರಿ ನಿಮಗೆ ಮುಂದೆ ಇನ್ನಷ್ಟು ತೊಂದರೆ ಕೊಡಬಹುದೆಂದು ಮೌನಕ್ಕೆ ಶರಣಾಗುತ್ತೀರಿ, ಇಲ್ಲವೇ ಸಾರಿ ಎಂದು ಹೇಳುತ್ತೀರಿ. ಒಂದು ವೇಳೆ ನೀವು ಆ ಅಧಿಕಾರಿಯ ಜೊತೆ ಜಗಳ ತೆಗೆದರೆ ನಿಮ್ಮ ಮೇಲೆ ಮುಂದೆ ಕೆಟ್ಟ ಪರಿಣಾಮವಾಗಬಹುದು. ಆದರೆ ಮಾರನೆಯ ದಿನ ನೀವು ಆ ಅಧಿಕಾರಿಯ ಬಳಿಗೆ ಹೋಗಿ ನೀವು ತಪ್ಪನ್ನು ಮಾಡಿರಲಿಲ್ಲ ಎಂದು ಮನವರಿಕೆ ಮಾಡಿಕೊಟ್ಟರೆ ಆತನೇ ತನ್ನ ತಪ್ಪನ್ನು ಒಪ್ಪಿಕೊಳ್ಳಬಹುದು. ಯಾವುದೇ ಸನ್ನಿವೇಶದಲ್ಲಿಯೂ ನಾವು ತತ್ಕ್ಷಣದ ಪ್ರತಿಕ್ರಿಯೆಯನ್ನು ತೋರಿಸದೆ ಹೋದರೆ ಮುಂದೆ ಆಗುವಂತಹ ಹಲವಾರು ಅನಾಹುತಗಳು ತಪ್ಪುತ್ತವೆ. ನಮ್ಮ ಕುಟುಂಬ, ಕಚೇರಿಯ ಸಹೋದ್ಯೋಗಿಗಳು ಮತ್ತು ಇತರರೊಡನೆ ನಮಗಿರುವ ಸಂಬಂಧ ಸುಧಾರಿಸುತ್ತದೆ. ನಮ್ಮ ಜೀವನ ನೆಮ್ಮದಿಯಾಗುತ್ತದೆ. ನಮಗೆ ಎದುರಾಗುವ ಬಹುತೇಕ ಸನ್ನಿವೇಶಗಳ ಹಿಡಿತವು ನಮ್ಮ ಕೈಯಲ್ಲಿಯೇ ಇರುವಾಗ ನಾವೆಲ್ಲರೂ ಸ್ಟೀಫನ್ ಕೋವಿ ಹೇಳಿರುವ 90-10 ನಿಯಮವನ್ನು ಏಕೆ ಆಚರಿಸಬಾರದು? ಅಸಾಧ್ಯವೆಂದು ಪ್ರಯತ್ನವನ್ನೇ ಪಡೆದಿದ್ದರೆ ಫಲ ಹೇಗೆ ಸಾಧ್ಯ? ಮೂಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಎನ್ನುವ ನುಡಿಯನ್ನು ನಮ್ಮ ಮನೆಯ ಹಿರಿಯರು ಸದಾ ಹೇಳುತ್ತಿದ್ದರು. ಇದರ ಅರ್ಥ, ಭಗವಂತನ ಕೃಪೆಯಿದ್ದರೆ ಮೂಕನೂ ಮಾತನಾಡಬಲ್ಲ, ಕುಂಟನೂ ಬೆಟ್ಟವನ್ನು ಹತ್ತಬಲ್ಲ ಎಂದು. ಭಗವಂತನ ಕೃಪೆಯ ಜತೆಗೆ ನಮ್ಮಲ್ಲಿ ದೃಢ ನಿರ್ಧಾರವಿದ್ದರೆ ಈ ಮಾತುಗಳು ಸತ್ಯವಾಗುತ್ತವೆ ಎಂದು ಹಲವಾರು ಜನರು ಮಾಡಿ ತೋರಿಸಿದ್ದಾರೆ. ಅಂತಹ ಉದಾಹರಣೆ ಒಂದು ಇಲ್ಲಿದೆ. ಅರುಣಿಮಾ ಸಿಂಹ ಮಧ್ಯಮ ವರ್ಗಕ್ಕೆ ಸೇರಿದ ಒಬ್ಬ ಯುವತಿ. 1989 ಜುಲೈನಲ್ಲಿ ಲಕ್ನೋದಲ್ಲಿ ಜನಿಸಿದ ಅರುಣಿಮಾ ತಂದೆ ಭಾರತೀಯ ಸೈನ್ಯದಲ್ಲಿ ಅಧಿಕಾರಿಯಾಗಿದ್ದರು. ಅವಳ ತಾಯಿ ಉತ್ತರ ಪ್ರದೇಶ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಮೇಲ್ವಿಚಾರಕರಾಗಿದ್ದರು. ಆಕೆಗೆ ಒಬ್ಬ ಅಕ್ಕ ಮತ್ತು ಒಬ್ಬ ತಮ್ಮ. ಸುಖಿ ಸಂಸಾರ. ಅರುಣಿಮಾಗೆ 3 ವರ್ಷವಾಗಿದ್ದಾಗ ಆಕೆಯ ತಂದೆ ದುರ್ಘಟನೆಯೊಂದರಲ್ಲಿ ಮರಣ ಹೊಂದಿದರು. ಅರುಣಿಮಾಳನ್ನು ಆರಂಭದಲ್ಲಿ ಅವಳ ತಾಯಿ, ಆನಂತರ ಅವಳ ಅಕ್ಕ ಭಾವಂದಿರು ಬೆಳೆಸಿದರು. ಅರುಣಿಮಾಗೆ ಚಿಕ್ಕಂದಿನಿಂದಲೂ ಆಟೋಟಗಳ ಮೇಲೆ ಹೆಚ್ಚಿನ ಆಸಕ್ತಿ. ಆಕೆ ಶಾಲೆಯಲ್ಲಿದ್ದಾಗಲೇ ತನ್ನ ಶಾಲೆಯ ಸೈಕ್ಲಿಂಗ್ ಮತ್ತು ಫುಟ್ಬಾಲ್ ತಂಡಗಳ ಸದಸ್ಯಳಾಗಿದ್ದಳು. ಆನಂತರ ಆಕೆಗೆ ವಾಲಿಬಾಲ್ ಬಗ್ಗೆ ಹೆಚ್ಚಿನ ಒಲವು ಮೂಡಿ ಅವಳು ಉತ್ತಮವಾಗಿ ಆ ಆಟವನ್ನು ಆಡತೊಡಗಿ ಉತ್ತರ ಪ್ರದೇಶದ ರಾಜ್ಯ ಮಹಿಳಾ ವಾಲಿಬಾಲ್ ತಂಡಕ್ಕೆ ಆಯ್ಕೆಯಾದಳು. ಆನಂತರ ಭಾರತದ ರಾಷ್ಟ್ರೀಯ ವಾಲಿಬಾಲ್ ತಂಡಕ್ಕೂ ಸೇರ್ಪಡೆಗೊಂಡಳು. ತಾನೊಬ್ಬ ಪೊಲೀಸ್ ಅಧಿಕಾರಿಯಾಗಬೇಕು ಎಂದು ಅರುಣಿಮಾಳ ಬಯಕೆಯಾಗಿದ್ದ ಕಾರಣ ಆಕೆ ಕೇಂದ್ರೀಯ ಔದ್ಯೋಗಿಕ ಸುರಕ್ಷಾ ದಳ್ CISF ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದಳು. ದೆಹಲಿಯಲ್ಲಿ ಪರೀಕ್ಷೆಗೆ ಹಾಜರಾಗಲು ಆಕೆಗೆ ಕರೆ ಬಂದಿತು. 2011 ಏಪ್ರಿಲ್ 12ರಂದು ಅರುಣಿಮಾ ದೆಹಲಿಗೆ ಹೋಗುವ ಪದ್ಮಾವತಿ ಎಕ್ಸ್ಪ್ರೆಸ್ ರೈಲನ್ನು ಲಕ್ನೋದಿಂದ ಹೇರಿದಳು. ಮುಂಗಡ ಟಿಕೆಟ್ ಮಾಡಿಸದಿದ್ದ ಕಾರಣ ಅವಳು ಜನರಲ್ ಬೋಗಿಯಲ್ಲಿ ಪ್ರಯಾಣ ಮಾಡಬೇಕಾಯಿತು. ಲಕ್ನೋದಿಂದ ರೈಲು ಹೊರಟ ನಂತರ ಅವಳ ಬೋಗಿಗೆ ನುಗ್ಗಿದ ಕೆಲವು ಕಳ್ಳರು ಅರುಣಿಮಾಳ ಮೇಲೆ ದಾಳಿ ಮಾಡಿ ಆಕೆ ಧರಿಸಿದ್ದ ಚಿನ್ನದ ಚೈನನ್ನು ಕಸಿಯಲು ಯತ್ನಿಸಿದಾಗ ಆಕೆ ಅವರ ಜೊತೆ ದಿಟ್ಟವಾಗಿ ಹೋರಾಡಿದಳು. ಆ ಸಮಯದಲ್ಲಿ ಆ ದುರುಳರು ಅವಳನ್ನು ಚಲಿಸುತ್ತಿರುವ ರೈಲಿನಿಂದ ಹೊರಕ್ಕೆ ನೂಕಿದರು. ಅರುಣಿಮಾ ಪಕ್ಕದಲ್ಲಿದ್ದ ರೈಲು ಹಳಿಗಳ ಮೇಲೆ ಬಿದ್ದಳು. ಆಗ ದುರಂತವೊಂದು ಸಂಭವಿಸಿತು. ಅದೇ ಹಳಿಗಳ ಮೇಲೆ
ಎದುರಿನಿಂದ ಬರುತ್ತಿದ್ದ ಒಂದು ರೈಲು ಅವಳ ಕಾಲಿನ ಮೇಲೆ ಹರಿದು ಅವಳ ಕಾಲು ಜಜ್ಜಿ ಹೋಯಿತು. ಅರುಣಿಮಾ ನೋವಿನಿಂದ ಚೀರತೊಡಗಿದಳು. ಅಷ್ಟರಲ್ಲಿ ಪ್ರಯಾಣಿಕರು ರೈಲಿನ ಚೈನು ಎಳೆದು ಅದನ್ನು ನಿಲ್ಲಿಸಿದರು. ಅವಳಿಗೆ ಪ್ರಥಮೋಪಚಾರವನ್ನು ನೀಡಿ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅರುಣಿಮಾಳ ಕಾಲು ಮಂಡಿಯಿಂದ ಕೆಳಗೆ ಸಂಪೂರ್ಣವಾಗಿ ಜಜ್ಜಿ ಹೋಗಿದ್ದ ಕಾರಣ ವೈದ್ಯರು ಆ ಕಾಲನ್ನು ಕತ್ತರಿಸಬೇಕೆಂದು ತೀರ್ಮಾನಿಸಿ ಅವಳ ಕಾಲನ್ನು ಕತ್ತರಿಸಿದರು. ಅರುಣಿಮಾಳ ಸೊಂಟದ ಮೂಳೆಯಲ್ಲದೆ ದೇಹದ ಇತರ ಹಲವಾರು ಮೂಳೆಗಳು ಮುರಿದಿದ್ದ ಕಾರಣ ಆಕೆ ಸುಮಾರು 5-6 ತಿಂಗಳುಗಳ ಕಾಲ ಆಸ್ಪತ್ರೆಯಲ್ಲಿಯೇ ಉಳಿಯಬೇಕಾಯಿತು. ಭಾರತ ದೇಶದ ವಾಲಿಬಾಲ್ ತಂಡದ ಆಟಗಾರ್ತಿಯಾಗಿದ್ದ ತನ್ನ ಜೀವನ ಹಾಳಾಗಿ ಹೋಯಿತು. ತನ್ನ ಮುಂದಿನ ಭವಿಷ್ಯವೇನು ಎಂದು ಆಕೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿಕೊಂಡು ಯೋಚಿಸತೊಡಗಿದಳು. ಒಂದು ದಿನ ಅವಳು ಪತ್ರಿಕೆಯಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ಯುವರಾಜ್ ಸಿಂಗ್ನ ಬಗ್ಗೆ ಬಂದ ವರದಿಯನ್ನು ಓದಿದಳು. ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೂ ಧೈರ್ಯದಿಂದ ಆ ರೋಗವನ್ನು ಎದುರಿಸಿದ್ದ ಯುವರಾಜ್ ಮತ್ತೆ ಕ್ರಿಕೆಟ್ ಮೈದಾನಕ್ಕೆ ಹೇಗೆ ಮರಳಿದನೋ, ತಾನು ತನ್ನ ದೌರ್ಬಲ್ಯವನ್ನು ಎದುರಿಸಿ ಏನನ್ನಾದರೂ ಸಾಧಿಸಬೇಕು ಎಂದು ಆಕೆ ನಿಶ್ಚಯಿಸಿದಳು. 2011 ಅಕ್ಟೋಬರ್ನಲ್ಲಿ ಆಕೆಗೆ ಕೃತಕ ಕಾಲನ್ನು ಜೋಡಿಸಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದಾಗ ಕೃತಕ ಕಾಲನ್ನಿಟ್ಟುಕೊಂಡೇ ತಾನು ಎವರೆಸ್ಟ್ ಶಿಖರವನ್ನು ಏರುತ್ತೇನೆ ಎಂದು ಅರುಣಿಮಾ ಇದ್ದಕ್ಕಿದ್ದಂತೆ ತೀರ್ಮಾನಿಸಿದಳು. ಅವಳ ಈ ತೀರ್ಮಾನ ಅವಳ ಕುಟುಂಬದವರಿಗೆ, ಅವಳ ಸ್ನೇಹಿತರಿಗೆ ಅಚ್ಚರಿಯನ್ನು ತರಿಸಿ ಅವರು ಅವಳಿಗೆ ಬೇರೆ ಯಾವುದಾದರೂ ಗುರಿಯಿಟ್ಟುಕೊಂಡು ಆ ಗುರಿಯನ್ನು ಮುಟ್ಟಲು ಸೂಚಿಸಿದರು. ಬಹಳಷ್ಟು ಜನರು ಅವಳ ನಿರ್ಣಯವನ್ನು ಕೇಳಿ ನಕ್ಕರು. ಕೆಲವರು ಹೀಯಾಳಿಸಿದರು, ಕೆಲವರು ಮೂಗು ಮುರಿದರು. ಆದರೆ ಅರುಣಿಮಾ ತನ್ನ ನಿರ್ಣಯದಿಂದ ಹಿಂದೆ ಸರಿಯಲಿಲ್ಲ. ತನಗೆ ಉತ್ತೇಜನವಿತ್ತಿದ್ದ ಬೆರಳೆಣಿಕೆಯಷ್ಟು ಜನರನ್ನು ಆಕೆ ಸಂಪರ್ಕಿಸಿದಳು. ಕೆಲವು ಕಂಪನಿಗಳು ಆಕೆಗೆ ಧನ ಸಹಾಯ ಮಾಡಲು ಮುಂದೆ ಬಂದವು. ಅರುಣಿಮಾ ಉತ್ತರ ಕಾಶಿಯಲ್ಲಿರುವ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟನೇರಿಂಗ್ ಪರ್ವತಾರೋಹಿ ಶಾಲೆಗೆ ದಾಖಲಾಗಲು ಹೋದಾಗ ಅಲ್ಲಿಯ ಶಿಕ್ಷಕರು ಅವಳಿಗೆ ಪ್ರವೇಶವನ್ನು ನೀಡಲು ಹಿಂಜರಿದರು. ಆದರೆ ಆಕೆಗಿದ್ದ ದೃಢ ನಿಶ್ಚಯವನ್ನು ಕಂಡು ಆಕೆಯನ್ನು ಶಾಲೆಗೆ ದಾಖಲು ಮಾಡಿಕೊಂಡರು. ಆಕೆಗೆ ಪರ್ವತಾರೋಹಣದ ಆರಂಭಿಕ ತರಬೇತಿಯನ್ನು ಕೊಡಲಾಯಿತು. ಆಕೆ ಕೃತಕ ಕಾಲಿನಿಂದಲೇ ಬೆಟ್ಟ ಹತ್ತುವುದನ್ನು ಕಲಿತಳು. 1984ರಲ್ಲಿ ಎವರೆಸ್ಟ್ ಪರ್ವತವನ್ನು ಏರಿದ್ದ ಭಾರತದ ಮೊದಲ ಮಹಿಳೆ ಬಚೇಂದ್ರಿ ಪಾಲರನ್ನು ಅರುಣಿಮಾ ಸಂಪರ್ಕಿಸಿ ತಾನು ಎವರೆಸ್ಟ್ ಶಿಖರವನ್ನು ಹೇರಲು ನಿರ್ಧರಿಸಿರುವುದಾಗಿ ಹೇಳಿದಾಗ ಬಚೇಂದ್ರಿ ಪಾಲ್ ಖುಷಿಗೊಂಡು ಆಕೆಗೆ ಪ್ರೋತ್ಸಾಹ ನೀಡಿದರು. ತನ್ನ ಕೃತಕ ಕಾಲಿನಿಂದಲೇ ನಿಧಾನವಾಗಿ ಹಿಮಾಲಯ ಪರ್ವತ ಶ್ರೇಣಿಯ ಸಣ್ಣ ಸಣ್ಣ ಶಿಖರಗಳನ್ನು ಅರುಣಿಮಾ ಏರಿ ಅನುಭವವನ್ನು ಪಡೆದು ಕಡೆಗೊಂದು ದಿನ ಸೂಸನ್ ಮಾಹುತ್ ಎನ್ನುವ ಶಿಕ್ಷಕಿಯ ಜೊತೆಗೆ ಎವರೆಸ್ಟ್ ಶಿಖರವನ್ನು ಏರಲು ಹೊರಟೇ ಬಿಟ್ಟಳು. ಟಾಟಾ ಸಮೂಹ ಸಂಸ್ಥೆಗಳು ಆಕೆಯ ನೆರವಿಗೆ ಬಂದವು. 2012ರಲ್ಲಿ ಎವರೆಸ್ಟ್ ಶಿಖರವನ್ನು ಹತ್ತಲು ಆರಂಭಿಸಿದ ಅರುಣಿಮಾ ಸುಮಾರು 17 ಗಂಟೆಗಳ ಪ್ರಯತ್ನದ ನಂತರ ಶಿಖರದ ಮೊದಲ ಹಂತವನ್ನು ಹೇರಿದಳು. ಅದರ ಫಲವಾಗಿ ಆಕೆಗೆ ಆತ್ಮವಿಶ್ವಾಸವೂ ಮೂಡಿತು. ಆ ನಂತರ 52 ದಿನಗಳ ಕಾಲ ಪರ್ವತದ 2ನೇ ಹಂತವನ್ನು ಏರತೊಡಗಿ 2013ರ ಮೇ ತಿಂಗಳ 21ರ ಬೆಳಗಿನ 10:55ಕ್ಕೆ ಅರುಣಿಮಾ ತನ್ನ ಸಂಗಡಿಗರ ಜೊತೆಗೆ ಎವರೆಸ್ಟ್ ಶಿಖರದ ತುದಿಯನ್ನು ಮುಟ್ಟಿ ಅದರ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಜೈ ಹಿಂದ್ ಎಂದಳು. ನಂತರ ಹಿಮ ಪರ್ವತದ ಒಡೆಯ ಭಗವಾನ್ ಶಂಕರ ಮತ್ತು ಸ್ವಾಮಿ ವಿವೇಕಾನಂದರಿಗೆ ನಮನವನ್ನು ಸಲ್ಲಿಸಿ ಅವರಿಂದಲೇ ತಾನು ಸ್ಫೂರ್ತಿಯನ್ನು ಪಡೆದೆ ಎಂದಳು. ಅಂದು
ಅರುಣಿಮಾ ಎವರೆಸ್ಟ್ ಪರ್ವತವನ್ನು ಏರಿದ ಭಾರತದ ಮೊಟ್ಟ ಮೊದಲ ಕೃತಕ ಕಾಲಿನ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರಳಾದಳು. ಆಗ ಆಕೆಗೆ ಕೇವಲ 24 ವರ್ಷ ವಯಸ್ಸಾಗಿತ್ತು. ಅರುಣಿಮಾಗೆ ಉದ್ದೇಶಿಸಿದ ತಮ್ಮ ಟ್ವೀಟ್ ಸಂದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಭಾರತದ ಹೆಮ್ಮೆಯ ಪುತ್ರಿ ಅರುಣಿಮಾ ತನ್ನ ಕಠಿಣ ಪರಿಶ್ರಮದಿಂದ ಹೊಸ ಎತ್ತರಗಳನ್ನು ಯಶಸ್ವಿಯಾಗಿ ಏರಿದ್ದಾಳೆ, ಅವಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು. ಈ ಯಶಸ್ಸಿನಿಂದಲೇ ಅರುಣಿಮಾ ಸುಮ್ಮನಾಗಲಿಲ್ಲ. ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಇರುವ ಎತ್ತರದ ಶಿಖರಗಳನ್ನು ಏರಬೇಕು ಎಂದಾಕೆ ತೀರ್ಮಾನಿಸಿ ಆಫ್ರಿಕಾದ ಮೌಂಟ್ ಕಿಲಿಮಾಂಜರೋ, ಯುರೋಪ್ನ ಎಲ್ಬ್ರೂಸ್, ಆಸ್ಟ್ರೇಲಿಯಾದ ಕೋಸ್ಟ್ ಸಿಯಾಸ್ಕೋ, ಅರ್ಜೆಂಟೀನಾದ ಅಕೋನ್ಕಾಗೋವಾ ಮತ್ತು ಇಂಡೋನೇಷಿಯಾದ ಮತ್ತೊಂದು ಬೆಟ್ಟವನ್ನು ಈಗಾಗಲೇ ಹತ್ತಿದ್ದಾಳೆ. ಬಹಳಷ್ಟು ಜನರು ಕೆಲವು ಗುರಿಗಳನ್ನು ಮುಟ್ಟುವುದು ತಮಗೆ ಅಸಾಧ್ಯ ಎಂದು ಮೊದಲೇ ತೀರ್ಮಾನಿಸಿಕೊಂಡಿರುತ್ತಾರೆ. ಅವರು ಉದಾತ್ತ ಗುರಿಗಳನ್ನು ಹಾಕಿಕೊಳ್ಳಲು ಹಿಂಜರಿಯುತ್ತಾರೆ. ಹೀಗಾಗಿ ಅವರು ಹೆಚ್ಚಿನದನ್ನು ಸಾಧಿಸಬೇಕು ಎಂಬ ಅಪೇಕ್ಷೆಯನ್ನೇ ಪಡುವುದಿಲ್ಲ. ದೇವರು ಮಾಡಿಸಿದ ಹಾಗೆ ಆಗಲಿ ಎಂದು ಸುಮ್ಮನೆದ್ದು ಬಿಡುತ್ತಾರೆ. ಆದರೆ ನಾನು ನನ್ನ 20ನೇ ವಯಸ್ಸಿನಲ್ಲಿ BSc ಪರೀಕ್ಷೆಯನ್ನು 3ನೇ ಪ್ರಯತ್ನದಲ್ಲಿ 3ನೇ ದರ್ಜೆಯಲ್ಲಿ ಪಾಸಾದಾಗ ಮುಂದೇನು ಮಾಡುವುದು ಎಂದು ನನಗೆ ತೋಚಿಯೂ ಇರಲಿಲ್ಲ. ಆಗ ನನ್ನ ಗುರಿ ಇದ್ದದ್ದು ಒಬ್ಬ ಪತ್ರಕರ್ತನಾಗಬೇಕು ಎಂದಷ್ಟೇ. ಈ ಗುರಿಗೆ ಅನುಸಾರವಾಗಿ ನಾನು MA ಪದವಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಆದರೆ ನಾನು ನನ್ನ 22ನೇ ವಯಸ್ಸಿನಲ್ಲಿ MA ಪರೀಕ್ಷೆಯನ್ನು ಪಾಸು ಮಾಡಿದಾಗ ನನ್ನ ಗುರಿ ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಬೇಕು ಎಂದಾಯಿತು. ಈ ನನ್ನ ಆಸೆಯನ್ನು ನಾನು ಕೆಲವರೊಂದಿಗೆ ಹಂಚಿಕೊಂಡಾಗ ಬಹುತೇಕ ಜನರು, ನೀನು ಸುಮಾರು 5-6 ಸಾವಿರ ವಿದ್ಯಾರ್ಥಿಗಳು ಬರೆಯುವ BSc ಪದವಿ ಪರೀಕ್ಷೆಯನ್ನು ಪಾಸು ಮಾಡಲು ಕಷ್ಟಪಟ್ಟಿರುವೆ. MA ಪರೀಕ್ಷೆಯನ್ನು ನಿನ್ನ ಜತೆ ಬರೆದಿದ್ದು ಕೇವಲ 100 ಜನರು. ಲಕ್ಷಾನುಗಟ್ಟಲೆ ಜನರು ಸ್ಪರ್ಧಿಸುವ ಅಖಿಲ ಭಾರತ ಪರೀಕ್ಷೆಯಲ್ಲಿ ನೀನು ಹೇಗೆ ಪಾಸಾಗುವೆ ಎಂದು ಕೇಳಿದ್ದರು. ಅವರು ಹೀಗೆ ಹೇಳಿದ್ದೇ ನನ್ನಲ್ಲಿ ಛಲವನ್ನು ಹುಟ್ಟಿಸಿತು. ನಾನು ಖಂಡಿತವಾಗಿಯೂ IAS, IPS ಅಧಿಕಾರಿಯಾಗಲು ಸಾಧ್ಯ ಎಂದು ನನ್ನ ಮನಸ್ಸಿನಲ್ಲಿಯೇ ನಿರ್ಧರಿಸಿದೆ. ಆಗ ನನಗೆ ಸ್ಫೂರ್ತಿಯನ್ನು ನೀಡಿದ್ದು ಜವಾಹರ್ಲಾಲ್ ನೆಹರು ಬರೆದಿದ್ದ ಒಂದು ಇಂಗ್ಲಿಷ್ ವಾಕ್ಯ. ಅದೇನೆಂದರೆ, ಸಕ್ಸಸ್ ಆಫನ್ ಕಮ್ಸ್ ಟು ದೋಸ್ ಹೂ ಡೇರ್ ಅಂಡ್ ಆಕ್ಟ್, ಇಟ್ಸ್ ಸೀಲ್ ಡೌನ್ ಗೋಸ್ ಟು ದ ಟಿಮೈನ್. ಇದರ ಅರ್ಥ, ಯಾರು ಧೈರ್ಯದಿಂದ ಮುನ್ನುಗ್ಗಿ ಕ್ರಿಯಾಶೀಲರಾಗುತ್ತಾರೋ ಅವರಿಗೆ ಯಶಸ್ಸು ಸಿಗುತ್ತದೆ, ಅದು ಹೆದರು ಪುಕ್ಕಲರಿಗೆ ಸಿಗುವುದಿಲ್ಲ ಎಂದು. ಒಂದು ವೇಳೆ ನಾನು ಪಾಸಾಗುವುದಿಲ್ಲ ಎಂದು ಹೆದರಿ ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಪರ್ಧಿಸದೆ ಅಧಿಕಾರಿಯಾಗಲು ಹೇಗೆ ಸಾಧ್ಯ ಎಂದು ಯೋಚಿಸಿದೆ. ಆಗ ನನಗೆ ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕಾದರೆ ನಾನು ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಳಲೇಬೇಕು ಎಂದು ಮನದಟ್ಟಾಯಿತು. ಆ ಸಮಯದಲ್ಲಿ ನನ್ನ ತಾಯಿ ನನಗೆ, ನೀನು ಖಂಡಿತವಾಗಿಯೂ ಈ ಪರೀಕ್ಷೆಗಳನ್ನು ಪಾಸು ಮಾಡಬಲ್ಲೆ ಎಂದು ಧೈರ್ಯವನ್ನು ತುಂಬಿದಳು. ಅವಳ ಮಾತುಗಳಿಂದ ನನ್ನ ಬಗ್ಗೆ ನನಗೆ ಆತ್ಮವಿಶ್ವಾಸವು ಮೂಡಿತು. ಮೂಕನೊಬ್ಬ ಮಾತನಾಡಬೇಕಾದರೆ ಸಾಕಷ್ಟು ಪ್ರಯತ್ನ ಮಾಡಬೇಕಲ್ಲವೇ? ನಾನು ಹೀಗೆ ಪ್ರಯತ್ನಪಟ್ಟೆ. ನನ್ನ ಕೆಲವು ಹಿತೈಷಿಗಳು ನನಗೆ ಪರೀಕ್ಷೆಗೆ ತಯಾರಿ ಮಾಡಲು ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿದರು. ನಾನು ಪ್ರತಿದಿನವೂ 18 ಗಂಟೆಗಳ ಕಾಲ ಅಭ್ಯಾಸವನ್ನು ಮಾಡತೊಡಗಿದೆ. ಋಷಿಗಳು ತಪಸ್ಸು ಮಾಡುವಂತೆ ಏಕಚಿತ್ತದಿಂದ ನನ್ನ ಗುರಿಯತ್ತಲೇ ಗಮನ ಹರಿಸಿದೆ. ಕಡೆಗೂ ನಾನು IPS ಅಧಿಕಾರಿಯಾದೆ. ಅರುಣಿಮಾ ಮಾಡಿದಂತಹ ಸಾಧನೆಯನ್ನು ನಾನೇನು ಮಾಡಲಿಲ್ಲ. ಆದರೆ ಅವಳಂತೆ ನಾನು ಹಾಕಿಕೊಂಡ ಗುರಿಯನ್ನು ಮುಟ್ಟಲು ಬದ್ಧತೆಯನ್ನು ತೋರಿಸಿದೆ. ಅವಳಂತೆ ನಾನು ಬೇರೆಯವರು ಏನೇ ಹೇಳಿದರೂ
ನಾನು ಹಾಕಿಕೊಂಡಿದ್ದ ಗುರಿಯಿಂದ ಹಿಂಜರಿಯಲಿಲ್ಲ. ನಾನು BSc ಪರೀಕ್ಷೆ ಫೇಲ್ ಆದ ವರ್ಷದಿಂದ 5 ವರ್ಷಗಳ ಒಳಗೆ ನಾನು ಏನನ್ನಾದರೂ ಸಾಧಿಸಬಹುದೆಂದು ಸಾಬೀತು ಮಾಡಿದ್ದೆ. ಒಂದು ವೇಳೆ ನನಗೆ ಈ ಪರೀಕ್ಷೆಗಳನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಪ್ರಯತ್ನವನ್ನೇ ಮಾಡದೇ ಹೋಗಿದ್ದಲ್ಲಿ ಇಂದು ನಾನೇನಾಗಿರುತ್ತಿದ್ದೇನೋ ಏನೋ. ನಮಗೆ ಜೀವನದಲ್ಲಿ ಹಲವಾರು ತೊಂದರೆಗಳು ಬರುತ್ತವೆ. ಅದರಿಂದ ನಾವು ಅಧೀರರಾಗಬಾರದು. ಯಾವುದೇ ಕೆಲಸವನ್ನು ನಮ್ಮಿಂದ ಮಾಡಲು ಸಾಧ್ಯವಿಲ್ಲವೆಂದು ನಾವು ಭಾವಿಸಿದರೆ ಖಂಡಿತವಾಗಿ ಆ ಕೆಲಸವು ನಮ್ಮಿಂದ ಆಗುವುದಿಲ್ಲ. ಎಂತಹ ಕಷ್ಟ ಬಂದರೂ ನಾನು ಆ ಕೆಲಸವನ್ನು ಮಾಡಬಹುದು ಎಂಬ ವಿಶ್ವಾಸವು ನಮ್ಮಲ್ಲಿ ಮೂಡಿ ಬಂದಾಗಲೇ ನಾವು ಏನನ್ನಾದರೂ ಸಾಧಿಸಬಹುದು. ಕ್ಯಾನ್ಸರ್ ರೋಗದಿಂದ ಗುಣಮುಖನಾದ ಯುವರಾಜ್ ಸಿಂಗ್ ಮತ್ತೆ ಭಾರತದ ಕ್ರಿಕೆಟ್ ತಂಡಕ್ಕೆ ವಾಪಸ್ಸಾದಂತೆ ಕೃತಕ ಕಾಲಿದ್ದ ಅರುಣಿಮಾ ಸಿಂಹ ಎವರೆಸ್ಟ್ ಶಿಖರವನ್ನೇರಿದಂತೆ ಹಲವು 10 ಜನರು ಹಲವಾರು ಸಾಧನೆಗಳನ್ನು ಮಾಡಿ ತೋರಿಸಿ ಮನಸ್ಸಿದ್ದಲ್ಲಿ ಮಾರ್ಗವೆಂದು ನಮಗೆ ತೋರಿಸಿಕೊಟ್ಟಿರುವಾಗ ನಾವೆಲ್ಲರೂ ಈ ಕಾರ್ಯ ನಮ್ಮಿಂದ ಅಸಾಧ್ಯ ಎಂದು ಕುಳಿತು ಬಿಡುವುದು ತಪ್ಪಲ್ಲವೇ? ಗುರಿ ಎತ್ತರದಾಗಿರಲಿ, ಅದನ್ನು ಸಾಧಿಸುವ ಧೈರ್ಯ ಇರಲಿ, ಸಾಧಿಸಲು ಸಾಕಷ್ಟು ತಯಾರಿ ಇರಲಿ. ಆಗ ಭಗವಂತನು ನಮ್ಮ ಬೆನ್ನಿಗಿರುತ್ತಾನೆ.